ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ದಕ್ಷಿಣ ಕನ್ನಡದಲ್ಲಿ ಇತ್ತೀಚೆಗೆ ಅಂದರೆ ಕಳೆದ ಅಟ್ಲೀಸ್ಟ್ ಒಂದು ಕಾಲು ವರ್ಷದಿಂದ ಹೊಸ SP, ಹೊಸ ಕಮಿಷನರ್ ಈಗೆಲ್ಲ ಬಂದ ನಂತರ ಸ್ವಲ್ಪ ಟೈಟ್ ಆಗಿದೆ. ಸಂಘಿಗಳ ಅಟ್ಟಹಾಸ ಕಂಟ್ರೋಲ್ಗೆ ಬಂದಿದೆ, ಗೂಂಡಾಗಿರಿ ಕಂಟ್ರೋಲ್ಗೆ ಬಂದಿದೆ. ಒಂದಷ್ಟು ಧರ್ಮದ ಹೆಸರಿನಲ್ಲಿ, ಧರ್ಮದ್ವೇಷದಲ್ಲಿ ನಡೀತಾ ಇದ್ದಂತಹ ಎರಡೂ ಕಡೆ ಕೊಲೆಗಳು ಸಹ ಹತೋಟಿಗೆ ಬಂದಿದ್ದಾವೆ. ಆಲ್ಮೋಸ್ಟ್ ಶಾಂತ ರೀತಿಯಲ್ಲಿದೆ ಅಂತ ಅನ್ಕೊಳ್ತಿರಬೇಕಾದ್ರೇನೆ ಬೆಳ್ತಂಗಡಿಯಲ್ಲಿರುವಂತಹ ಉಜಿರೆಯಿಂದ ಒಂದು ಕೆಟ್ಟ ಸುದ್ದಿ. ಏನು? ಬಜರಂಗ ದಳದ ಗೂಂಡಾಗಳು ಅಪ್ರಾಪ್ತ ಮುಸ್ಲಿಂ ಬಾಲಕನನ್ನ ಹಲ್ಲೆ ಮಾಡಿ ಮತ್ತೆ ಅಪಹರಿಸಿಕೊಂಡು ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಹಲ್ಲೆ ಮಾಡಿ ನಂತರ ಅವನನ್ನು ಕೊಲೆ ಮಾಡುವಂತಹ ರೀತಿಯಲ್ಲಿ ಅವನ ಮೇಲೆ ಹಲ್ಲೆ ಮಾಡಿ, ಅದಾದ ನಂತರವೂ ಸಹ ಅವನು ಬಚಾವಾಗಿ ಮನೆಗೆ ಹೋದರೂ ಸಹ ಮತ್ತೆ ಬೆದರಿಕೆಗಳನ್ನು ಮಾಡಿ ಆತ ಆತ್ಮಹತ್ಯೆಗೆ ಮುಂದಾಗಿ ಆತ್ಮಹತ್ಯೆ ಪತ್ರ ಬರೆದಿಟ್ಟು ಸಾಯುವ ನಿರ್ಧಾರಕ್ಕೆ ಬರುವ ಮಟ್ಟಕ್ಕೆ ಅವನನ್ನು ತಗೊಂಡು ಬಂದರು. ಪುಣ್ಯಕ್ಕೆ ಆ ಹುಡುಗ ಪತ್ರ ಬರೆದಿಟ್ಟ ನಂತರ ಅಷ್ಟಕ್ಕೇ ಅವರ ಪೇರೆಂಟ್ಸ್ಗೆ ಗೊತ್ತಾಯಿತು, ಮನೆಯವರಿಗೆ ಗೊತ್ತಾಯಿತು, ತಂದೆ ತಾಯಿಗೆ ಗೊತ್ತಾಯಿತು, ಆತ್ಮಹತ್ಯೆ ಪ್ರಯತ್ನ ನಡೆಯದಂತೆ ನೋಡಿಕೊಂಡ್ರು. ಈಗ ಕೇಸ್ ಆಗಿದೆ. ಅದೇ ಗೂಂಡಾಗಳು, ಯಾವ ಗೂಂಡಾಗಳು ಗುಂಪು ಸೇರ್ಕೊಂಡ್ರೆ ಒಬ್ಬ ವ್ಯಕ್ತಿಯನ್ನು ಏನು ಬೇಕಾದ್ರೂ ಮಾಡಬಹುದು, ಅದು ಮುಸ್ಲಿಂ ಆಗಿದ್ದರೆ ಏನು ಬೇಕಾದ್ರೂ ಮಾಡಬಹುದು, ದಲಿತರಾಗಿದ್ದರೆ ಏನು ಬೇಕಾದ್ರೂ ಮಾಡಬಹುದು ಅಂತ ಗಾಂಚಲಿ ಮಾಡ್ತಾರಲ್ಲ, ಈಗ ತಲೆ ಮರೆಸ್ಕೊಂಡಿದ್ದಾರೆ. ಸೊ ಏನಿದು ಘಟನೆ? ಯಾರು ಈ ಗೂಂಡಾಗಿರಿ ಮೆರೆದಂತಹವರು? ಅದರಲ್ಲಿ ಮುಖ್ಯವಾದಂತಹ ಇಬ್ಬರು ಗೂಂಡಾಗಳು ಯಾರು, ಪುಂಡರು ಯಾರು? ಅದರ ವಿವರಗಳನ್ನು ಕೊಡುವ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮಾರ್ಚ್ 11ನೇ ತಾರೀಕು ಸಂಜೆ ಬೆಳ್ತಂಗಡಿಯ ಉಜಿರೆಯಲ್ಲಿ ಒಂದು ಬ್ರಹ್ಮ ಕಲೋತ್ಸವ ಅಂತ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮ ಜಾತ್ರೆ ರೀತಿಯ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಕಾಲೇಜು ಹುಡುಗರು ಹೋಗ್ತಾ ತಮ್ಮ ಗೆಳೆಯ ಅನ್ನೋ ಕಾರಣಕ್ಕೆ ಮುಸ್ಲಿಂ ಹುಡುಗನನ್ನು ಸಹ ಕರ್ಕೊಂಡು ಹೋಗಿದ್ದಾರೆ. ಅಪ್ರಾಪ್ತ ಬಾಲಕ ಆತನನ್ನು ಸಹ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಹೋಗಿ ಎಲ್ಲ ಖುಷಿಯಾಗಿದ್ದಾರೆ, ಎಲ್ಲ ಮಾಡ್ತಿದ್ದಾರೆ. ಆ ನಂತರ ಅಲ್ಲೇನೋ ಆಟಗಳು ಆಡೋದಕ್ಕೆ ಏನೇನು ಇರ್ತಾವಲ್ಲ ಜಾತ್ರೆಯಲ್ಲಿ, ಆ ಆಟಗಳಿಗೆ ಆಡೋಕ್ಕೆ ಹೋಗಬೇಕಾದ್ರೆ ಅಲ್ಲಿಗೆ ಬಂದಿದ್ದಂತಹ ಇವರ ಸ್ನೇಹಿತರು ಆಗಿದ್ದಂತಹ ಹೆಣ್ಮಕ್ಳು ಸಹ ಇವನ ಕೈಗೆ ಮೊಬೈಲ್ ಕೊಟ್ಟು ಅವರೆಲ್ಲ ಆಟ ಆಡೋಕ್ಕೆ ಹೋಗಿದ್ದಾರೆ. ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲ ಆಟ ಆಡೋಕ್ಕೆ ಹೋಗಿದ್ದಾರೆ. ಇವನಿಗೇನು ಗೊತ್ತು ಪಾಪ, ಅಪ್ರಾಪ್ತ. ಈ ದೇಶದಲ್ಲಿ 2014 ನಂತರ ಹಿಂದೂ ಮುಸ್ಲಿಂ ದ್ವೇಷ ಈ ಮಟ್ಟಕ್ಕೆ ಹೋಗಿದೆ ಮತ್ತು ಕೆಲಸ ಕಾರ್ಯ ಇಲ್ಲದಂತಹ ಗೂಂಡಾಗಳು ಅದನ್ನೇ ಉದ್ಯೋಗ ಮಾಡ್ಕೊಂಡು ಓಡಾಡ್ತಿದ್ದಾರೆ ಅಂತ ಈ ಬಾಲಕನಿಗೆ ಗೊತ್ತಿಲ್ಲಲ್ಲ. ಇವನ್ ಪಾಡಿಗೆ ಇವನು ಕೂತಿದ್ದ. ಇದನ್ನ ಒಂದು 15 ಜನರ ಗುಂಪಂತೆ, ದೂರಿನ ಪ್ರಕಾರ 15 ಜನರ ಬಜರಂಗ ದಳದ ಗುಂಪು, ಎಲ್ಲ ಗೂಂಡಾಗಿರಿ ಎಣ್ಣೆ ಹೊಡೆದಿರ್ತಾರೆ, ಫುಲ್ ಟೈಟು. ಬಂದು ಇವನನ್ನು ವಿಚಾರಿಸಿದ್ದಾರೆ, ಯಾರು ನೀನು? ಇವ್ರ ಅಪ್ಪನ ಮನೆ ದೇಶ ನೋಡಿ, ಹೋಗಿ ಬರೋರ್ನೆಲ್ಲ ಕೇಳ್ತಿರ್ತಾರೆ. ಇವ್ರ ಮನೆಗೆ ಹೋದ್ರೆ ಕೇಳಬೇಕು ಯಾರು ನೀನು ಅಂತ. ರೋಡಲ್ಲಿ ಹೋಗೋರು, ಜಾತ್ರೆಯಲ್ಲಿರೋರು, ಇನ್ನೆಲ್ಲೋ ಸಾರ್ವಜನಿಕ ಸ್ಥಳಗಳಲ್ಲಿರೋರನ್ನ ಯಾರು ಅಂತ ಕೇಳೋದಕ್ಕೆ ಈ ಗೂಂಡಾಗಳಿಗೆ ಅಧಿಕಾರ ಕೊಟ್ಟವ್ರು ಯಾರು ಅನ್ನೋದನ್ನ ಫಸ್ಟು ಪೊಲೀಸರು ಎಡೆಮುರಿ ಕಟ್ಟಿ ಕೇಳಬೇಕು ಇವರನ್ನ. ಸೊ ಕೇಳಿದ್ದಾರೆ. ಈ ಹುಡುಗನಿಗೆ ಏನು ಗೊತ್ತು, ಅವರು ಆ ರೀತಿಯ ಮನಸ್ಥಿತಿಯವರು ಕ್ರೂರಿಗಳು ಅಂತ. ಅವನು ಹೇಳಿದ, ನನ್ನ ಹೆಸರು ಇಂಥದ್ದು, ಅಪ್ರಾಪ್ತ ಆಗಿದ್ದರಿಂದ ನಾನು ಹೆಸರು ಹೇಳೋದಿಲ್ಲ, ಮುಸ್ಲಿಂ ಸಮುದಾಯದ ಅಂತ ಸ್ಪಷ್ಟವಾಗಿ ಗೊತ್ತಾಯಿತು. ನೀನು ಯಾಕೆ ಇಲ್ಲಿ ಬಂದಿದ್ಯಾ? ಇವ್ರ ಅಪ್ಪನ ಮನೆ ಆಸ್ತಿ. ಮತ್ತೆ ಕೇಳ್ತೀನಿ ನಾನು, ಇವ್ರ ಅಪ್ಪನ ಮನೆ ಆಸ್ತಿ, ನೀನು ಯಾಕೆ ಇಲ್ಲಿ ಬಂದಿದ್ಯಾ ಅಂತ ಕೇಳಕ್ಕೆ. ದುಡ್ಡು ತಿನ್ನಕ್ಕಾಗಲ್ಲ ಇಂತಹ ಗೂಂಡಾಗಿರಿಗಳು ಮಾಡಿಕೊಂಡು ತುಂಡು ಬೀಡಿಗೆ, ಗುಟ್ಕಾಗೆ, ಎಣ್ಣೆಗೆ ಭಿಕ್ಷೆ ಎತ್ಕೊಂಡಿರ್ತಾರೆ. ಗೂಗಲ್ ಪೇ, ಫೋನ್ ಪೇ, ಅದಕ್ಕೆ ಹೆಸರು ಧರ್ಮ ರಕ್ಷಣೆ, ಗೋರಕ್ಷಣೆ. ಏನು ಮಾಡೋದು ಪಾಪ, ಮೋದಿ ಉದ್ಯೋಗ ಕೊಟ್ಟಿಲ್ಲ, ಇವಕ್ಕಿನ್ನೇನು ಬೇರೆ ಗತಿ ಇಲ್ಲ, ಇದನ್ನೇ ಉದ್ಯೋಗ ಮಾಡ್ಕೊಂಡಿದ್ದಾರೆ. ಇಂಥವರಿಂದ ಲಾಭ ಆಗುತ್ತೆ ಅಂತ BJP ಅಂತಹ ಕೋಮುವಾದಿ ಪಕ್ಷ ಇವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿರುತ್ತೆ. BJP ಆಡಿಸೋದು RSS ಅಡಿಯಲ್ಲಿ ಇಂಥ ಗುಂಪುಗಳೆಲ್ಲ ಬರ್ತವೆ. ಸಂಘ ಪರಿವಾರ ಅಂತ ಹೆಸರು ಬೇರೆ ಇವರಿಗೆ. ಆತನನ್ನು ಹಿಡ್ಕೊಂಡು ಅವನನ್ನು ಹೊಡೆದಿದ್ದಾರೆ. ಅಷ್ಟಕ್ಕೆ ಪೊಲೀಸರು ಬರುವಂತಹ ಸಾಧ್ಯತೆಯನ್ನು ಕಂಡುಕೊಂಡ್ರಂತೆ, ಇಲ್ಲಿಗೆ ಬಿಡಬಾರ್ದು ಇವನನ್ನು ಅಂತ ಹೇಳಿ ಇಬ್ಬರು ಮುಖ್ಯವಾದ ರೌಡಿಗಳು ಈ ಪ್ರಕರಣದಲ್ಲಿ, ಒಬ್ಬ ಗೌರವ್ ಶೆಟ್ಟಿ ಅನ್ನುವಂಥವನು, ಇನ್ನೊಬ್ಬ ರಮೇಶ್ ಅನ್ನುವಂಥವನು. ಅಪ್ರಾಪ್ತ ಮಕ್ಕಳ ಮೇಲೆ ಆ ರೀತಿ ಥಳಿಸ್ತಾರಲ್ಲ, ಇವ್ರು ಏನಂತ ಕರಿಬೇಕು ಇವರನ್ನ, ಅಂಥ ನೀಚತನ ಇವ್ರದ್ದು. ಇವರಿಬ್ಬರು ಏನು ಮಾಡಿದ್ದಾರೆ, ಅವನನ್ನು, ಆ ಹುಡುಗನನ್ನ ಗಾಡಿಯಲ್ಲಿ ಕೂರಿಸ್ಕೊಂಡಿದ್ದಾರೆ.
ಓಡಿಸೋನೊಬ್ಬ ಮಧ್ಯದಲ್ಲಿ ಹುಡುಗನ ಲಾಕ್ ಮಾಡ್ಕೊಂಡಿದ್ದಾರೆ, ಹಿಂದ್ಗಡೆ ಇನ್ನೊಬ್ಬ ಕೂತ್ಕೊಂಡಿದ್ದಾನೆ. ಕರ್ಕೊಂಡು ಹೋಗಿ ಅಲ್ಲಿಂದ ಒಂದು 4-5 ಕಿಲೋಮೀಟರ್ ದೂರದಲ್ಲಿ ಒಂದು ನಿರ್ಜನ ಪ್ರದೇಶದಲ್ಲಿ ಕರ್ಕೊಂಡೋಗಿ ಅಲ್ಲಿ ಹೋಗಿ ಹಲ್ಲೆ ಮಾಡಿದ್ದಾರೆ. ಇನ್ನೊಂದು ರೌಂಡ್ ಥಳಿತ, ಸಾಯುವ ಮಟ್ಟಕ್ಕೆ ಹೊಡೆದಿರ್ಬೇಕು. ಸಿಕ್ಕಿದ್ರೆ ಹಂಗೆ ಇವ್ರ ಧೈರ್ಯ ಇದೆಲ್ಲ ಏನು ಈಗ ತಲೆಮರೆಸ್ಕೊಂಡಿದ್ದಾರೆ, ಇದೇ ಇವ್ರ ಧೈರ್ಯ ಅಷ್ಟೇ. ಸರಿಯಾಗಿ ಹೊಡೆದಿದ್ದಾರೆ. ಯಾವುದೋ ಕಾರಣಕ್ಕೋ ಹೇಗೋ ಅದರದ್ದು ಪಕ್ಕಾ ವಿಚಾರ ಇಲ್ಲ. ಈ ಹುಡುಗನ, ಈ ಅಪ್ರಾಪ್ತನ ಸ್ನೇಹಿತ ಒಬ್ಬನಿಗೆ ಗೊತ್ತಾಗಿ ಆತ ಹುಡುಕೊಂಡು ಹೋಗಿದ್ದಕ್ಕೆ ಆತ ಬಚಾವ್. ಅವನು ಹೋಗಿ, ಆತ ABVPಯಲ್ಲಿ ಇರೋದಂತೆ ಹೋಗಿದ್ದ ಹುಡುಗ, ಈತನ ಸ್ನೇಹಿತ ಹೋಗಿ ಅವರನ್ನ ಹೇಳಿ ಹೆದರಿಸಿ ಸಾಧ್ಯ ಆದಷ್ಟು ನಾನು ABVPಯಲ್ಲಿ ಇದ್ದೀನಿ ಅಂತ ಹೇಳಿ ಆ ಮುಸ್ಲಿಂ ಬಾಲಕನನ್ನ, ಅಪ್ರಾಪ್ತ ಹುಡುಗನನ್ನ ಬಚಾವ್ ಮಾಡ್ಕೊಂಡು ಕರ್ಕೊಂಬಂದಿದ್ದಾನೆ. ಸೊ ಬಿಟ್ಟು ಕಳಿಸೋದಕ್ಕಿಂತ ಮೊದಲು ಏನು ಹಲ್ಕ ಕೆಲಸ ಮಾಡಿದ್ದಾರೆ ಇವರು ಅಂದರೆ, ಇವ್ರಿಗೆ ನಾಳೆ ಏನಾದರೂ ಸಮಸ್ಯೆ ಆಗಬಾರ್ದು ಅಂತ ಆ ಹುಡುಗನ ಕೈಯಲ್ಲೇ ವಿಡಿಯೋ ಮಾಡಿಸಿದ್ದಾರೆ. ಏನು, ಹುಡುಗಿರಿಗೋಸ್ಕರ ಬಂದಿದ್ದೆ ಅಂತ ಏನೇನೋ ಹೇಳಿ ಹುಡುಗನದೇ ತಪ್ಪು ಅನ್ನೋ ರೀತಿಯಲ್ಲಿ. ಆ ನಂತರ ಹುಡುಗಿರ ವಿಚಾರದಲ್ಲಿ ಬೇರೆ ಯಾರೋ ಹೊಡಿತಿದ್ರು, ಇವರಿಬ್ಬರು ನನ್ನನ್ನು ಬಚಾವ್ ಮಾಡಿದ್ರು ಅಂತ ವಿಡಿಯೋದಲ್ಲಿ ಹೇಳಿಸಿ ಅದನ್ನು ತಗೊಂಡು ಅವನನ್ನು ಬಿಟ್ಟಿದ್ದಾರೆ. ಮಧ್ಯರಾತ್ರಿಯಲ್ಲಿ ತಂದು ವಾಪಸ್ ಬಿಟ್ಟಿದ್ದಾರೆ. ಆ ಹುಡುಗ ಮಧ್ಯರಾತ್ರಿ ಮನೆಗೆ ಹೋದವನು ಮನೆಯಲ್ಲಿ ಹೇಳ್ಕೊಂಡಿಲ್ಲ, ಪಾಪ ಭಯ, ಹೆದರ್ಸಿರ್ತಾರೆ. ಹೇಳಿದ್ರೆ ನಿನ್ನ ಕತೆ ಮುಗೀತು ಅಂತ ಹೆದರ್ಸಿರ್ತಾರೆ. ಸೊ ಮನೆಗೆ ಹೋದ ನಂತರ ಪೇರೆಂಟ್ಸ್ ಕೇಳಲಿಲ್ಲ, ಅವನು ಹಾಗೆ ಮಲಗಿದ್ದಾನೆ. ಆದರೆ ಅವನು ಪ್ರತಿದಿನದ ಏನವನ ಇದಿದೆಯಲ್ಲ, ಅವನ ಮನಸ್ಥಿತಿ, ಅವನ ನಡವಳಿಕೆ ಬಹಳ ಅನುಮಾನಾಸ್ಪದವಾಗಿರ್ತಿತ್ತು. ಬಹಳ ಹೆದರ್ತಿದ್ದ, ಏನೇನೋ ಒಂದು ರೀತಿ ವಿಚಿತ್ರವಾಗಿ ಆಡ್ತಿದ್ದ. ಭಯ ಅವನನ್ನು ಆವರಿಸ್ಬಿಟ್ಟಿತ್ತು ಆ ಘಟನೆಯಿಂದ. ಅದನ್ನು ಪೇರೆಂಟ್ಸ್ ಗಮನಿಸಿದ್ರು ಸಹ ಕೇಳಿದ್ರೆ ಏನು ಹೇಳ್ತಿರ್ಲಿಲ್ಲ. ಹಾಗೂ ಹೀಗೂ ಇರಬೇಕಾದ್ರೆ ದಿಢೀರಂತ ಮತ್ತೆ ಅವನಿಗೆ ಆ ಗುಂಪಿನಿಂದ ಫೋನ್ ಬಂದಿದೆ. ಆ ಗುಂಪಿಗೆ ಇವರು ಗೌರವ್ ಶೆಟ್ಟಿ, ರಮೇಶ್ ಅನ್ನುವಂಥವನಿಗೆ ಭಯ ಹುಟ್ಟಿರಬೇಕು, ಇದೆಲ್ಲೋ ಹೊರಗಡೆ ಹೋಗೋ ಥರ ಇದೆ ಸುದ್ದಿ ಅಂತ ಮತ್ತೆ ಫೋನ್ ಮಾಡಿ ಮತ್ತೆ ಹೆದರ್ಸಿದ್ದಾರೆ ಅವನನ್ನು. ಹೆದರ್ಸಿದ್ದು ಮಾತ್ರ ಅಲ್ಲ, ನೀನು ಬರಬೇಕು ನಮ್ಮ ಹತ್ರ, ನೀನು ಮೊಬೈಲ್ ತಗೊಂಡು ಬಾ ಅಂತ ಹೆದರ್ಸಿದ್ದಾರೆ. ಆಗ ಹುಡುಗನಿಗೆ ತಡೆಯೋಕ್ಕಾಗಲಿಲ್ಲ. ಸಾಯ್ಬೇಕು ಅಂತ ನಿರ್ಧಾರ ಮಾಡಿದನು ಹುಡುಗ. ಸಾಯ್ಬೇಕು ಅಂತ ನಿರ್ಧಾರ ಮಾಡಿ ಸೂಸೈಡ್ ನೋಟ್ ಬರೆದ್ಬಿಟ್ಟವನೇ. ಆ ಸಂದರ್ಭದಲ್ಲಿ ತಂದೆ ತಾಯಿ ಗಮನಕ್ಕೆ ಅದು ಬಂದಿದೆ. ಆಗ ಹಿಡ್ಕೊಂಡು ಕೇಳಿದ್ರೆ ಆಗ ಬಾಯಿ ಬಿಟ್ಟಿದ್ದಾನೆ. ಅಷ್ಟೊತ್ತಿಗೆ ಈ ಹಲ್ಲೆ ಆಗಿ ಇದೆಲ್ಲ ಘಟನೆ ಆಗಿ 5 ದಿನ ಆಗೋಗಿತ್ತು, 6 ದಿನ ಆಗೋಗಿತ್ತು. ಮಾರ್ಚ್ 17ನೇ ತಾರೀಕಿಗೆ ತಂದೆ ತಾಯಿಗೆ ಗೊತ್ತಾಗಿರೋದು. ಅವರು ಸೀದಾ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡೋಕೆ ಹೋದರೆ ಕೆಲವು ದೂರುಗಳು ಬರ್ತಾ ಇದೆ, ಪೊಲೀಸರು ಸರಿಯಾಗಿ ಸ್ಪಂದಿಸಿಲ್ಲ, ಸಂಧಾನ ಮಾಡೋ ಪ್ರಯತ್ನ ಮಾಡಿದ್ರು ಅಂತ. ದಕ್ಷಿಣ ಕನ್ನಡ, ಉಡುಪಿ ಈ ಕಡೆ ಆ ಪ್ರಯತ್ನಗಳು ಕರಾವಳಿ ಪ್ರದೇಶದಲ್ಲಿ ನಡೆಯುತ್ತೆ. ಪೊಲೀಸರಲ್ಲೂ ಸಾಕಷ್ಟು ಸಂಘ ಪರಿವಾರದ ಮನಸ್ಥಿತಿಯವರು ಇದ್ದಾರೆ. ಸಂಘಿಗಳನ್ನ ಕಾಪಾಡುವಂತಹ, ರಕ್ಷಣೆ ಮಾಡುವಂತಹ, ಅಲರ್ಟ್ ಮಾಡುವಂತಹ ಕೆಲಸವನ್ನ ಕೆಲವರು ಮಾಡ್ತಾರೆ. ಸೊ ಸಂಧಾನದ ಪ್ರಯತ್ನ ನಡೆದಿರಬೇಕು. ಬಟ್ ಆಮೇಲೆ ವಿಚಾರ ದೊಡ್ಡ ಮಟ್ಟಕ್ಕೆ ಹೋಗಿ SP ಕಚೇರಿಯವರೆಗೂ ಗೊತ್ತಾಗಿ ಅಲ್ಲಿಂದ ಆದೇಶ ಬಂದ ನಂತರ ದೂರು ದಾಖಲಾಗಿದೆಯಂತೆ. ದೂರು ದಾಖಲಾದ ನಂತರ ಈ ರೌಡಿಗಳು, ಗೌರವ್ ಶೆಟ್ಟಿ ಮತ್ತು ರಮೇಶ್ ಅನ್ನುವಂತಹ ಈ ಪುಂಡರು, ರೌಡಿಗಳು, ಪರೋಡಿಗಳು ಈಗ ತಲೆ ಮರೆಸ್ಕೊಂಡಿದ್ದಾರೆ. ಸೊ ಯಾಕೆ ನಡೀತು ಏನು ಅನ್ನೋದ್ರ ಬಗ್ಗೆ ತನಿಖೆ ಆಗ್ತಿದೆ. ಹೇಗೆ ನಡೀತು ಅಂತ. ಇವರಿಬ್ಬರು ತಲೆಮರೆಸ್ಕೊಂಡಿದ್ರೆ ಏನು ಪರ್ಮನೆಂಟ್ ಆಗಂತೂ ತಲೆಮರೆಸ್ಕೊಳಕ್ಕಾಗಲ್ಲ. ಯಾವುದೋ ಒಂದು ಮಾರ್ಗದಲ್ಲಿ ಸಿಗ್ತಾರೆ. ಯಾಕಂದ್ರೆ ಈಗ SP ಡಾಕ್ಟರ್ ಅರುಣ್ ಸ್ವಲ್ಪ ಸ್ಟ್ರಿಕ್ಟ್ ಆಫೀಸರ್ ಆಗಿರೋದ್ರಿಂದ ಅವ್ರು ಅಷ್ಟು ಸುಲಭಕ್ಕೆ ಬಿಡಲ್ಲ ಅಂತ ಅನ್ಸುತ್ತೆ. ಕೇಸ್ ಆಗಿದೆ, FIR ಆಗಿದೆ ಅಂದಮೇಲೆ ಅರೆಸ್ಟ್ ಆಗೇ ಆಗುತ್ತೆ. ಅದು ತಡ ಆಗಬಹುದು. ಆಮೇಲೆ ಗೊತ್ತಾಗುತ್ತೆ ಇವರು ಕುಡಿದ ಮತ್ತಿನಲ್ಲಿ ಮಾಡಿದ್ರ, ಸ್ಕೆಚ್ ಹಾಕೊಂಡಿದ್ರ, ಅಥವಾ ಈ ಹಿಂದಿನ ರೀತಿಯಲ್ಲಿ ಅಮಾಯಕ ಆದರೂ ಸರಿನೇ ಒಬ್ಬ ಮುಸ್ಲಿಮನನ್ನು ಎತ್ತಲೇಬೇಕು ಅನ್ನುವಂಥ ರೀತಿಯಲ್ಲಿ ಸುಮಾರು ಜನನ ಆ ರೀತಿ ಮಾಡಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಸುಮಾರು ಜನನ ಮಾಡಿದ್ದಾರೆ. ಆ ರೀತಿ ಏನಾದರೂ ಇವ್ರು ಸ್ಕೆಚ್ ಇತ್ತ ಅಂತ. ಮತ್ತು ಉಳಿದಂತೆ ಫಸ್ಟು ಅಟ್ಯಾಕ್ ಮಾಡಿದ್ರು 15 ಜನ ಇದ್ರಲ್ಲ, ಅಟ್ಯಾಕ್ ಮಾಡಿದ್ರು ಅಥವಾ ಜೊತೆಯಲ್ಲಿದ್ದರು, ಎಲ್ಲ ಒಟ್ಟಿಗೆ ಸೇರ್ಕೊಂಡು ಬಂದ್ರಲ್ಲ ಉಜಿರೆ ಜಾತ್ರೆಯಲ್ಲಿ, ಅವರನ್ನು ಸಹ ಈಗ ಕಂಡುಹಿಡಿಯೋ ಪ್ರಯತ್ನಗಳು ನಡೀತಾ ಇದೆ. ಸೊ ಇದಿಷ್ಟು ದಕ್ಷಿಣ ಕನ್ನಡದಲ್ಲಿ ಮತ್ತೆ ಬಜರಂಗ ದಳ ಅನ್ನುವಂತಹ ಗೂಂಡಾಪಡೆ ಹಿಂಸಾಚಾರಕ್ಕೆ ಇಳಿದಿರುವಂತಹದ್ದು. ಅಪ್ರಾಪ್ತ ಬಾಲಕನನ್ನ ಅಪಹರಿಸಿ ಥಳಿಸಿ ಹುಡುಗ ಪಾಪ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಡಿಸೈಡ್ ಮಾಡಿ ಆತ್ಮಹತ್ಯೆ ನೋಟ್ ಬರೆದಿಟ್ಟು ಅಷ್ಟರೊಳಗಡೆ ತಂದೆ ತಾಯಿ ಗೊತ್ತಿದ್ದಕ್ಕೆ ಬದುಕಂಡ ಹುಡುಗ. ಒಂದು ಇವರು ಹಲ್ಲೆಯಿಂದ ಬದುಕಂಡ, ಇನ್ನೊಂದು ಅವನೇ ಸಾಯ್ಬೇಕು ಅಂತ ಹೋದಾಗಲೂ ಸಹ ಸಮಯಕ್ಕೆ ಸರಿಯಾಗಿ
ಅವರು ತಂದೆ ತಾಯಿಗೆ ಮಾಹಿತಿ ಸಿಕ್ಕರಿಂದ ಅಲ್ಲೂ ಬದುಕೊಂಡ, ಎರಡೆರಡು ಕಡೆ ಬದುಕೊಂಡ. ಈಗ ಮುಂದಿನದು ಪೊಲೀಸರ ಕೆಲಸ. ವಿ ಹೋಪ್ ದೇ ವಿಲ್ ಡೆಲಿವರ್ ಜಸ್ಟಿಸ್ ಅಷ್ಟೇ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪ್ಪು.